ಭಕ್ತರ ಆಶ್ರಯದಲ್ಲಿ ಬೃಹತ್ ಹಿಂದೂ ಸಂಗಮದ ಈ ಶೋಭಾಯಾತ್ರೆಯು ಈಶ್ವರ ಮಂಗಲ ಪಂಚಲಿಂಗೇಶ್ವರ ದೇವಸ್ಥಾನದಿಂದ ಹೊರಟು ಇದೀಗ ಈಶ್ವರ ಮಂಗಲ ಪೇಟೆಯಲ್ಲಿ ಸಾಗಿ ಆ ಸಮಾಜವನ್ನು ಪರಿವರ್ತಿಸಲಿಕ್ಕೆ ಪೂರಕವಾಗಿ ತೊಡಗಿಸಿಕೊಳ್ಳುವವರು ಬೇಕು. ಒಂದು ವೇಳೆ ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಉಲ್ಲೇಖಿಸಿರುವಂತಹ ಅಂಶವನ್ನು ಗಮನಿಸುವುದಿದ್ರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮ ಗ್ಲಾನಿ ಆಗ್ತದೋ ಆ ಸಂದರ್ಭದಲ್ಲಿ ಧರ್ಮೋತ್ಥಾನಕ್ಕೋಸ್ಕರವಾಗಿ ನಾನು ಯಾವುದಾದ್ರೂ ಒಂದು ರೂಪದಲ್ಲಿ ಅವತರಿಸ್ತೇನೆ ಅಥವಾ ಯಾವುದಾದ್ರೂ ಒಂದು ಆತ್ಮನಲ್ಲಿ ಸೇರಿ ನಾನು ಪ್ರೇರಣೆಯನ್ನು ನೀಡ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಆ ವಿಚಾರ ನಾವು ಇವತ್ತು ಒಪ್ಪಿಕೊಳ್ಳೇಬೇಕು ಅಂತ ಹೇಳುದು ಯಾಕೆ ಅಂದರೆ, ಇವತ್ತು ಈ ಜಗತ್ತಿನಲ್ಲಿ ಕೆಲವೊಬ್ಬರು ಒಂದು ಮಾತನ್ನು ಹೇಳಿದರೆ ಅದನ್ನು ಇಡೀ ಜಗತ್ತು ಒಪ್ಪಿಕೊಳ್ತದೆ. ಒಪ್ಪಿಕೊಳ್ತದೆ ಅಂದರೆ ಅವರು ಕೇವಲ ಹೇಳುವವರು ಮಾತ್ರ ಅಲ್ಲ, ಅವರು ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡವರು, ಅದರಿಂದ ಅದೇ ರೀತಿ ಅನುಷ್ಠಾನಿಸಿಕೊಳ್ಳುವವರಾಗಿದ್ದ ಕಾರಣ ಸಮಾಜ ಅಥವಾ ಜಗತ್ತು ಒಪ್ಪಿಕೊಳ್ಳುತ್ತದೆ. ಅಂತ ಚಿಂತನೆಯನ್ನು ಇರಿಸಿಕೊಂಡು ದೇಶಭಕ್ತಿ ಜಾಗೃತವಾಗಬೇಕು. ಧರ್ಮ ಅದು ನಿರಂತರವಾಗಿ ಪ್ರವಹಿಸ್ತಾ ಇರಬೇಕು. ಆ ಧರ್ಮ ಪ್ರವಾಹ ಇರಬೇಕು ಅಂತ ಆದರೆ ಧರ್ಮದ ವಿಚಾರದಲ್ಲಿ ತೊಡಗಿಸಿಕೊಳ್ಳುವವನಿಗೆ ತಾನು ಎಲ್ಲಿದ್ದೇನೆ ಎಂಬ ಚಿಂತನೆ ಜಾಗೃತವಾಗಿರಬೇಕು. ಆ ಚಿಂತನೆಯನ್ನು ಜಾಗೃತಗೊಳಿಸಲಿಕ್ಕೋಸ್ಕರವಾಗಿ ಸಮಾಜದಲ್ಲಿ ಆಗ್ತಾ ಇರುವಂಥ ಎಲ್ಲ ಘಟನೆಗಳನ್ನು ಗಮನಿಸಿಕೊಂಡು ಇದನ್ನ ಪರಿವರ್ತಿಸಬೇಕೆಂಬ ಸಂಕಲ್ಪವನ್ನು ಇರಿಸಿಕೊಂಡು ಡಾಕ್ಟರ್ ಹೆಡ್ಗೇವಾರ್ಜಿಯವರು 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪನೆ ಮಾಡಿದರು. ಇವತ್ತು ಆತ್ಮ ತೃಪ್ತಿಯನ್ನು ಅನುಭವಿಸ್ತಾ ಇರಬಹುದು. ಯಾಕೆಂದರೆ ತಾನು ಸ್ಥಾಪನೆ ಮಾಡಿರುವಂಥ ಸಂಘಟನೆ ಯಾವುದಿದೆಯೋ ಆ ಸಂಘಟನೆ 100ನೇ ವಯಸ್ಸಿನಲ್ಲಿಯೂ ಕೂಡ 1925ರಲ್ಲಿ ಏನು ಹೇಳ್ತಾ ಇತ್ತೋ ಅದೇ ಮಾತನ್ನು ಹೇಳ್ತಾ ಇದೆ, ಅದೇ ದಾರಿಯಲ್ಲಿ ನಡೀತಾ ಇದೆ, ಅದೇ ವೈಚಾರಿಕವಾಗಿರುವಂಥ ಚಿಂತನೆಯೊಂದಿಗೆ ತೊಡಗಿಸಿಕೊಳ್ತಾ ಇದೆ ಅಂತ ಹೇಳುವಾಗ ಆ ಆತ್ಮಕ್ಕೆ ತೃಪ್ತಿ ಆದೀತು. ಅಲ್ಲ ಇದ್ರೆ ಇಲ್ಲಿ ಯಾರು ಯಾವುದನ್ನು ಹುಟ್ಟಿ ಹಾಕಿದರೋ ಆ ಹುಟ್ಟಿ ಹಾಕಿದವರೇ ಕಣ್ಣನೀರು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾವ ಕಮ್ಯುನಿಸಮ್ ಇದೆಯೋ ಆ ಕಮ್ಯುನಿಸಮನ್ನು ಸ್ಥಾಪನೆ ಮಾಡಿದವರು ಒಂದು ವೇಳೆ ಈಗ ಬದುಕಿರ್ತಿದ್ರೆ ಅವರು ಆತ್ಮಹತ್ಯೆ ಮಾಡಿಕೊಳ್ತಿದ್ರು. ಯಾಕೆಂದರೆ ಅವರು ಏನು ವಿಚಾರಧಾರೆಯನ್ನು ಇರಿಸಿಕೊಂಡಿದ್ದಾರೋ ಅದು ಯಾವುದು ಕೂಡ ಅನುಷ್ಠಾನದಲ್ಲಿ ಇಲ್ಲ. ನಕ್ಸಲಿಸಮ್ ನೋಡಿದರೆ ನಕ್ಸಲಿಸಮ್ ಕೂಡ ಯಾವುದಕ್ಕೋಸ್ಕರವಾಗಿ ಪ್ರಾರಂಭ ಆಯಿತೋ ಅದು ಯಾವುದು ಕೂಡ ಇವತ್ತು ಅನುಷ್ಠಾನದಲ್ಲಿ ಇಲ್ಲ. ಅಂಥ ಸಂದರ್ಭದಲ್ಲಿ 1925ರಲ್ಲಿ ಸಂಘಟನೆಯನ್ನು ಹುಟ್ಟು ಹಾಕುವಂಥ ಸಂದರ್ಭದಲ್ಲಿ ಏನು ಸಂಕಲ್ಪ ಇತ್ತೋ ಆ ಸಂಕಲ್ಪಕ್ಕೆ ಕಿಂಚಿತ್ತೂ ಕೊರತೆ ಆಗದ ರೀತಿಯಲ್ಲಿ ಇವತ್ತಿಗೂ ಕೂಡ ತೊಡಗಿಸಿಕೊಂಡಿರುವಂಥ ಒಂದು ಸಂಸ್ಥೆ ಅಂದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಆದ ಕಾರಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಮಾಜಕ್ಕೆ ಏನನ್ನು ನೀಡ್ತಾ ಇದೆ, ಬೇರೆ ಏನನ್ನು ಹೇಳ್ತಾ ಇಲ್ಲ. ನಾವು ಭಾರತ ದೇಶದಲ್ಲಿ ಹುಟ್ಟಿದ್ದೇವೆ, ನಾವು ಭಾರತೀಯರಾಗಿ ಬದುಕಬೇಕು ಅಷ್ಟೇ ಚಿಂತನೆ ಇರುವಂಥದ್ದು. ನಾವು ಭಾರತೀಯರಾಗಿ ಬದುಕ್ತಾ ಇದ್ದೇವೆ ಎಂಬುದೇ ಈಗ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಯಾಕೆಂದರೆ ನಿನ್ನೆ ನಾನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರತಕ್ಕಂಥ ಹೊಳಲ್ಕೆರೆಯಲ್ಲಿ ಅಲ್ಲಿ ಹಿಂದೂ ಸಮಾಜೋತ್ಸವದ ವೇದಿಕೆಯಲ್ಲಿದ್ದೆ. ಆ ವೇದಿಕೆಯಲ್ಲಿ ಡಾಕ್ಟರ್ ಅಶ್ವಿನಿ ಅಂತ ಹೇಳುವಂಥ ಒಬ್ಬಾಕೆ ಆಯುರ್ವೇದ ವೈದ್ಯೆ, ಆ ತಾಯಿ ಒಂದು 5 ನಿಮಿಷ ಮಾತನಾಡಿದರು. ಆ 5 ನಿಮಿಷ ಮಾತನಾಡಿ ಅವರು ಕುಳಿತ ನಂತರ ನಾನು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದೆ, ನಮಗೆಲ್ಲ
ಒಂದು ಅಭಿಮಾನಿ ದೇವತೆ ಇದ್ರು, ಒಬ್ಬರು ಹೆಮ್ಮೆಯ ವ್ಯಕ್ತಿ ಇದ್ರು. ಯಾರೆಂದರೆ ಶ್ರೀಯುತ ವಿದ್ಯಾನಂದ ಶಣೈಯವರು. ಭಾರತ ದರ್ಶನ ಅಂತ ಹೇಳುವಂಥ ಒಂದು ವಿಚಾರವನ್ನ ಸಮಾಜದ ಮುಂದಿಟ್ಟವರು. ಅದರ ಮುಖಾಂತರ ನಾವು ಯಾರು, ನಾವು ಹೇಗಿದ್ದೇವೆ ಎಂಬುದನ್ನು ಅರ್ಥ ಮಾಡಿಕೊಟ್ಟವರು. ಆ ವಿದ್ಯಾನಂದ ಶಣೈಯವರು ತನ್ನ ಮಾತಿನಲ್ಲಿ ಯಾವುದನ್ನು ಹೇಳ್ತಾ ಇದ್ರೋ ಅದೆಲ್ಲ ವಿಚಾರವನ್ನು ಕೂಡ ಕೇವಲ 5 ನಿಮಿಷದಲ್ಲಿ ಆ ಮಹಾತಾಯಿ ವೇದಿಕೆಯಿಂದ ಉಸಿರಿದರು. ಅವರ ಕೊನೆಗೆ ಅವರು ಹೇಳಿದಂಥ ಮಾತೇನೆಂದರೆ, ತಾಯಂದಿರು ಎದ್ದೇಳಬೇಕು ಅಂತ. ತಾಯಂದಿರು ನಾವು ಯಾರು ಎಂಬುದನ್ನು ಅರ್ಥವಿಸಿಕೊಂಡು ಸಮಾಜವನ್ನು ಪರಿವರ್ತನೆ ಮಾಡಲಿಕ್ಕೆ ನಾವೇನು ಮಾಡಬೇಕು ಎಂಬ ಚಿಂತನೆಯೊಂದಿಗೆ ಮುನ್ನಡೆ ಇಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿದರು. ಆ ರೀತಿ ಇವತ್ತು ಹಿಂದೂ ಸಮಾಜ ಚಿಂತನೆ ಮಾಡಬೇಕಾದ್ದು ನಾವೇನಾಗಬೇಕು ಜೀವನದಲ್ಲಿ. ನಾವು ಇನ್ನೂ ಕೂಡ ಆ ಮಟ್ಟಕ್ಕೆ ತಲುಪಲಿಲ್ಲ ಎಂಬುದನ್ನು ಅರ್ಥವಿಸಿಕೊಂಡು ಆ ಮಟ್ಟಕ್ಕೆ ತಲುಪಲಿಕ್ಕೋಸ್ಕರವಾಗಿರುವಂಥ ಪ್ರಯತ್ನದಲ್ಲಿ ಮುನ್ನಡೆ ಇಡಬೇಕು ಎಂಬ ಒಂದು ವಿಚಾರಧಾರೆಯನ್ನು ಇರಿಸಿಕೊಂಡು ನಿರಂತರವಾಗಿ ಸಂಘ ತನ್ನ ಕಾರ್ಯಚಟುವಟಿಕೆಯಲ್ಲಿದೆ. ಈ 100ನೇ ವಯಸ್ಸಿನಲ್ಲಿಯೂ ಕೂಡ ಎಲ್ಲ ಕಡೆ ಕೂಡ ನಡೀತಾ ಇದೆ. ಎಲ್ಲಿ ನೋಡಿದರೂ ಕೂಡ ಇವತ್ತು ಹಿಂದೂ ಏಕತಾ ಸಮ್ಮೇಳನಗಳು ನಡೀತಾ ಇದೆ, ಹಿಂದೂ ಸಮಾಜೋತ್ಸವ ನಡೀತಾ ಇದೆ. ಯಾಕೆ ಸಮಾಜೋತ್ಸವ ಅಂದರೆ ಕೇವಲ ನಾವು ಈ ರೀತಿ ಸೇರಿಕೊಂಡು ಏನೋ ಒಂದು ಅಬ್ಬರದ ಭಾಷಣವನ್ನು ಮಾಡಿ ತನ್ಮೂಲಕವಾಗಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಿಕ್ಕೋಸ್ಕರವಾಗಿ ಅಲ್ಲ. ಇಲ್ಲಿ ಬರುವಂಥ ವಿಚಾರಗಳನ್ನು ಗಮನಿಸಿಕೊಂಡು ನಾನು ಹಿಂದುವಾಗಿ ಹುಟ್ಟಿ ಜೀವನದಲ್ಲಿ ತಾನು ಅಳವಡಿಸಿಕೊಳ್ಳಬೇಕಾದಂಥ ಸಿದ್ಧಾಂತ ಏನು, ತಾನು ಜೀವನದಲ್ಲಿ ಅನುಷ್ಠಾನಿಸಿಕೊಳ್ಳಬೇಕಾದಂಥ ಮಾರ್ಗ ಏನು ಎಂಬುದನ್ನು ಅರ್ಥವಿಸಿಕೊಂಡು ಮುನ್ನಡೆಯುವಂಥ ಸಂಕಲ್ಪವನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಚಿಂತನೆಯೊಂದಿಗೆ ಮುನ್ನಡೆಯಿಟ್ಟಿರುವಾಗ ಇವತ್ತು ನಾವು ಧಾರ್ಮಿಕವಾಗಿ ತುಂಬ ನಾವು ಮುಂದುವರಿದಿದ್ದೇವೆ. ಬೇಕಾದಷ್ಟು ಧಾರ್ಮಿಕ ಕಾರ್ಯಕ್ರಮಗಳಾಗ್ತಾ ಇದೆ. ಆದರೆ ಆ ಧಾರ್ಮಿಕ ಕಾರ್ಯಕ್ರಮಗಳಾಗುವಂಥ ಸಂದರ್ಭದಲ್ಲಿ ಅದು ಕೇವಲ ಆಡಂಬರಕ್ಕೋಸ್ಕರವಾಗಿ ಮೀಸಲಾಗಿರದೆ ಅದರ ಆಂತರಿಕವಾಗಿ ಧರ್ಮ ಕರ್ಮದ ಅನುಷ್ಠಾನ ಯಾಕೆ ಎಂಬುದನ್ನು ಕೂಡ ಅರ್ಥವಿಸಿಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಸಾಮಾಜಿಕವಾಗಿ ಸಾಮರಸ್ಯದ ಜೀವನವನ್ನು ಅನುಸರಿಸಿಕೊಂಡು ಬರಬೇಕು. ಯಾವಾಗ ಡಾಕ್ಟರ್ ಹೆಡಗೇವಾರ್ಜಿಯವರು ಸಂಘ ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಹೇಳಿರುವಂಥ ಮಾತು ಏನೆಂದರೆ, ಜಾತೀಯವಾಗಿರತಕ್ಕಂಥ ಚಿಂತನೆ ಇರಬಾರ್ದು. ಆ ಜಾತೀಯವಾಗಿರತಕ್ಕಂಥ ಚಿಂತನೆ ಅದು ಸಾಮಾಜಿಕವಾಗಿ ನಿರ್ಮೂಲನ ಆಗಬೇಕು. ಎಲ್ಲ ಅವನವನ ಕುಲವೃತ್ತಿಗೋಸ್ಕರವಾಗಿ, ನಮ್ಮ ಕುಲದ ಕರ್ತವ್ಯಕ್ಕೋಸ್ಕರವಾಗಿ ಮಾತ್ರ ಅದನ್ನು ಮುಡುಪಾಗಿ ಇರಿಸಿಕೊಳ್ಬೇಕೇ ವಿನಃ ಎಲ್ಲದರಲ್ಲಿಯೂ ಕೂಡ ಅದನ್ನು ಅಳವಡಿಸಿಕೊಳ್ಬಾರ್ದು ಅಂತ ಹೇಳುವಂಥ ಮಾತನ್ನು ಡಾಕ್ಟರ್ ಹೆಡಗೇವಾರ್ಜಿಯವರು ಹೇಳಿದರು, ಗುರೂಜಿಯವರು ಹೇಳಿದರು. ಇವತ್ತಿನ ಸರಸಂಘ ಚಾಲಕರಾಗಿರುವಂಥ ಮೋಹನ್ ಭಾಗವತ್ಜಿಯು ಕೂಡ ಹೇಳ್ತಾ ಇರುವಂಥದ್ದು ಅದನ್ನೇ. ನಮ್ಮ ಜಾತೀಯವಾಗಿರತಕ್ಕಂತಹ ಚಿಂತನೆಗಳು ನಿರ್ಮೂಲನ ಆಗಬೇಕು, ನಾವೆಲ್ಲ ಒಂದು ಎಂಬ ಭಾವನೆಯೊಂದಿಗೆ ಜೀವಿಸಬೇಕು ಅಂತ ಹೇಳುವಂಥ ಸಂದೇಶವನ್ನೇ ನೀಡ್ತಾ ಇದ್ದಾರೆ. ಹಾಗೆ ಒಂದು ನಮ್ಮ ಧಾರ್ಮಿಕವಾಗಿರತಕ್ಕಂಥ ಆಚರಣೆಗಳು, ಎರಡನೇದಾಗಿ ನಮ್ಮ ಆಂತರಿಕವಾಗಿರತಕ್ಕಂಥ ಸಾಮರಸ್ಯ, ಮೂರನೆಯದಾಗಿ ನಾವು ಕೂಡ ಏನಾಗಬೇಕಂದ್ರೆ ಈ ಜಗತ್ತಿನಲ್ಲಿ ಇರುವಂಥ ಪ್ರತಿಯೊಬ್ಬರು ಕೂಡ ಇಲ್ಲಿಂದ ನಾವು ಏನೊಂದು ಕರೆಯನ್ನು ಕೊಡ್ತೇವೋ ಆ ಕರೆಯನ್ನು ಎಲ್ಲರೂ ಕೂಡ ಅಳವಡಿಸಿಕೊಳ್ಳುವಂತೆ ಆಗಬೇಕು. ಅದು ಈ ಯುಗದಲ್ಲಿ ಸಾಧ್ಯವಂತ ಕೇಳಿದರೆ ಈ ಯುಗದಲ್ಲಿ ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟಂತ ಮಹಾನ್ ಪುರುಷರು ಇವತ್ತು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ. ಒಬ್ಬರು ಒಂದು ಕಡೆ ನಿಂತು ಹೇಳ್ತಾರೆ, ಒಂದು ಪ್ರತ್ಯೇಕವಾಗಿರತಕ್ಕಂಥ ದಿವಸವನ್ನ ಯೋಗ ದಿನವನ್ನಾಗಿ ಆಚರಿಸಬೇಕು ಅಂತ ಹೇಳಿದರೆ ಅದನ್ನು ಇಡೀ ಜಗತ್ತೇ ಆಚರಿಸ್ತದೆ ಅಂತಾದರೆ ಅದು ಇವತ್ತಿಗೂ ಕೂಡ ಸಾಧ್ಯ ಇದೆ ಎಂಬುದನ್ನು ಅರ್ಥವಿಸಿಕೊಳ್ಳಬೇಕು. ಆದರೆ ಕೇವಲ ಹೇಳುವವರು ಮಾತ್ರ ಆಗಬಾರ್ದು, ಹೇಳುವವರು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರಬೇಕು. ಅಂಥವರು ಹೇಳುವಂಥ ಸಂದರ್ಭದಲ್ಲಿ ಸಮಾಜ ಒಪ್ಪಿಕೊಳ್ತದೆ, ಪ್ರಪಂಚ ಒಪ್ಪಿಕೊಳ್ತದೆ ಎಂಬುದನ್ನು ಅರ್ಥವಿಸಿಕೊಂಡು ನಾವೆಲ್ಲರೂ ನಮ್ಮನ್ನು ತಿದ್ದಿಕೊಂಡು ಭವಿಷ್ಯತ್ತಿನಲ್ಲಿ ರಾಷ್ಟ್ರ ನಿರ್ಮಾಣಕ್ಕೋಸ್ಕರವಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳಿಕ್ಕೋಸ್ಕರವಾಗಿ ಇಡೀ ಹಿಂದೂ ಸಮಾಜವನ್ನು ತಯಾರು ಮಾಡುವಂಥ ಸಂಕಲ್ಪದೊಂದಿಗೆ ಇವತ್ತು ಈ ಸಮಾಜೋತ್ಸವ ನಡೀತಾ ಇದೆ. ಆ ಸಂಕಲ್ಪ ಈಡೇರಲಿ, ಜೊತೆಯಲ್ಲಿ ಇಡೀ ಹಿಂದೂ ಸಮಾಜವು ಕೂಡ ಐಕ್ಯ ಮತದಿಂದ ಬರುವಂಥ ಯಾವುದೇ ದುಷ್ಟಶಕ್ತಿಯನ್ನು ಕೂಡ ಎದುರಿಸಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಎಂಬ ಆ ಸಂದೇಶವನ್ನು ಸಾರುವಂತೆ ನಮ್ಮ ತಾಯಂದಿರ ಹಣೆಯಲ್ಲಿರುವಂಥ ಸಿಂಧೂರವನ್ನು ಅಳಿಸಲಿಕ್ಕೋಸ್ಕರವಾಗಿ ಯಾರಾದರೂ ಪ್ರಯತ್ನ ಪಟ್ಟರೆ ಆ ಸಿಂಧೂರದ ಹೆಸರಿನಲ್ಲೇ ದುಷ್ಟಶಕ್ತಿಗಳನ್ನು ನಿರ್ನಾಮ ಮಾಡ್ತೇವೆ ಎಂಬ ತಾತ್ವಿಕವಾಗಿರುವಂಥ ಸಂದೇಶವನ್ನು ಸಾರಲಿಕ್ಕೆ ಇಡೀ ಹಿಂದೂ ಸಮಾಜ ಸಂಘಟಿತವಾಗಿ ಹೋರಾಡಬೇಕು ಎಂಬ ವಿನಂತಿಯನ್ನು ಮಾಡ್ತಾ ಅದಕ್ಕೆ ಆ ದೇವರ ಆ ಗುರುಗಳ ಅನುಗ್ರಹ ಇರಲಿ ಎಂಬ ಪ್ರಾರ್ಥನೆಯೊಂದಿಗೆ ವಿರಮಿಸ್ತೇನೆ. ಜೈ ಹಿಂದ್. ತೆಗೆದುಕೊಂಡು ದದಿ ಚಿತ್ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಂಥ ಈ ಶ್ರೇಷ್ಠ ಕರ್ಮಭೂಮಿ ಭಾರತ ಇತಿಹಾಸದ ಪುಟಗಳನ್ನ ಮತ್ತೆ ನಾವು ಮೆಲುಕು ಹಾಕ್ತಾ ಹೋದಾಗ 1674ರಲ್ಲಿ ಬೇಕಾದ್ರೆ ಈ ದೇಶದ ರಾಯಗಢದಲ್ಲೇ
ಹಿಂದುತ್ವಕ್ಕೆ ಒಂದು ಶಕ್ತಿ ಕೊಟ್ಟಿರತಕ್ಕಂಥ, ಇಡೀ ಪಚ್ಚ ಆಗಿರತಕ್ಕಂಥ ಸಾಮ್ರಾಜ್ಯವನ್ನು ಕಟ್ಟಿರುವಂಥ ಆ ಸಮಯದಲ್ಲಿ ಕೂಡ ನವಸೂರ್ಯಾದೇನಾಗಿರತಕ್ಕಂಥ ಶಿವಾಜಿ ಮಹಾರಾಜರ ಆಳಿರತಕ್ಕಂಥ ಮರಾಠ, ಅವನ ಸುಪುತ್ರ ಸೌಭಾಗ್ಯವಂತ ಸಂಭಾಜಿ ಮಹಾರಾಜ್. ನಮ್ಮ ಮಕ್ಕಳಿಗೆ ನಾವು ಕತೆ ಹೇಳ್ತವ, ಸಂಭಾಜಿ 12-13 ವರ್ಷ ಇರಬೇಕಾದ್ರೆ 9ನೇ 10ನೇ ಕ್ಲಾಸ್ ನಂತರ ಚೀಲ ಹೊಡ್ಕೊಂಡು ಹೋಗಿ ಶಾಲೆಯಲ್ಲಿ ಕಲ್ತಿಲ್ಲ. ಅವನ ಅಪ್ಪನಿಗೆ ಹೇಳ್ಬೇಕಾದ್ರೆ ಅವನಪ್ಪ RSS ಅಲ್ಲ, ಈ ದೇಶದ ಮಣ್ಣಿನ ಅಣುರೇಣು ತೃಣ ಸಮಾನ ಅಂತ ಹೇಳ್ತಾರೆ. ಈ ಮಣ್ಣಿನ ಮಕ್ಕಳ ರಕ್ತದಲ್ಲಿ ಕೂಡ ಹಿಂದುತ್ವ, ಸಂಸ್ಕೃತಿ, ಸಂಸ್ಕಾರದ ಭಾಗ ಇತ್ತು. ಅದರ ಮುಖ್ಯವಾಣೆ ನನ್ನ ಧರ್ಮಕ್ಕೆ, ನನ್ನ ತಾಯಿಗೆ, ನನ್ನ ದೇಶಕ್ಕೆ ತಲೆಬಾಗುತ್ತೇನೆ. ನನಗೆಲ್ಲದಂಥ ಈ ಸಮಾಜಕ್ಕೆ ವಿರುದ್ಧವಾಗಿರ್ತಕ್ಕಂಥ ಋಣಾತ್ಮಕವಾದಂಥ ವಿಚಾರ ಇದ್ದರೆ ನಾನೆತ್ತು ತಲೆಬಾಗಲ್ಲ, ಎದೆ ಕೊಡುತ್ತೇನೆ, ಸಾಯುವುದಕ್ಕೆ ಸಿದ್ಧ ಅಂತ ತನ್ನನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಸಂಭಾಜಿ ಮಹಾರಾಜನ ನಾವು ವೇದಿಕೆ ಮೇಲೆ ನಾವು ಸ್ಮರಿಸಬೇಕಾದಂಥ ಒಂದು ಸುಂದರ ದಿವಸ ಹಿಂದೂ ಸಂಗಮ. ಹಿಂದೂ ಸಂಗಮದ ಬಗ್ಗೆ ಪೂರ್ಣವಾದಂಥ ಪಂಚ ಪರಿವರ್ತನ ಮುಖಾಂತರ 1925 ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟಾಕಿತ್ತು, ಅದರ ಒಂದು ದೊಡ್ಡ ಚೈತ್ರ ಯಾತ್ರೆ ಜಗತ್ತಿನ ಮೂಲೆ ಮೂಲೆಗಳಿಗೆ ತಲುಪಬೇಕು. ಪಂಚ ಪರಿವರ್ತನೆಗಳು. ನಮ್ಮ ತಾಯಿಯಂದ್ರೆ ಹೇಗಿದ್ದಾರೆ, ನಮ್ಮ ಅಣ್ಣ ತಮ್ಮಂದ್ರೆ ಹೇಗಿದ್ದಾರೆ, ಕುಟುಂಬದಲ್ಲಿ ಸಾಮರಸ್ಯ ಹೇಗಿದೆಯೋ, ನಾವು ನಡೆದಾಡಬೇಕಾದ್ರೆ, ನಾವು ಕೂತ್ಕೊಳ್ಬೇಕಾದ್ರೆ ಇಲ್ಲಿ ತುಂಬ ಬಿಸಿಲಿನ ಛಳಗಳು ಜಾಸ್ತಿ ಆಗಿತ್ತು. 40 ವರ್ಷಗಳ ಹಿಂದೆ ನಾವು ಕೂತ್ಕೊಳ್ಬೇಕಾದ್ರೆ ಅತ್ಯಂತ ತಂಪಾದಂಥ ಪ್ರದೇಶಗಳು ನಮ್ಮ ಕಣ್ಮುಂದೆ ಬಂದಿತ್ತು. ನಮ್ಮ ಅಜ್ಜ ಹೇಳ್ತಾನೆ, ಯಾನ ಅಂಗಡಿ ಬರೋಣ ಸಾದಿ ಬರಟಿ ಮಸ್ತ್ ಮರ ಇತ್ತು. ನಾನು ನಮ್ಮ ಸ್ವಂತ ಸ್ವರೂಪಕ್ಕೆ ಅಥವಾ ಸ್ವಾರ್ಥಕ್ಕೆ ಮರಗಳಿಗೆ ಕತ್ತಿಟ್ಟು ನಮ್ಮ ಸ್ವಾರ್ಥ ಸ್ವರೂಪವನ್ನು ಬದಲಾವಣೆ ಮಾಡುವಂಥ, ಜೀವನದ ದಿಕ್ಕನ್ನು ಬದಲಾವಣೆ ಮಾಡುವಂಥ ಒಂದು ವ್ಯವಸ್ಥೆ ಸ್ವಾರ್ಥಗಳು ಹುಟ್ಟಿಕೊಂಡಿತ್ತು. ಮನೆಯಿಂದ ನೀರು ತರಲ್ಲ, ರಸ್ತೆ ಬದಿ ಬರ್ತೇವೆ, ಬಿಸಿಲು ಆಯಿತು, ಆಯಸ್ಸಾಯಿತು, ಬಾಯಾರಿಕೆ ಬೇಕಂತಾದರೆ ಪಕ್ಕದ ಅಂಗಡಿನ ಸೈಡ್ ನೋಡ್ತಾನೆ. 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಕೊಟ್ಟು ನಮ್ಮ ನೀರಿಗೆ ನಾವು ಹಣ ಕೊಡುವಂಥ, ಇಡೀ ಜಗತ್ತಿನ ಜಾಗತಿಕ ತಾಪಮಾನದ ಬಗ್ಗೆ ದೊಡ್ಡ ಯುದ್ಧಗಳು ಪ್ರಾರಂಭ ಆಗ್ತವೆ. ಶಿಷ್ಟಾಚಾರ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮಣ್ಣ ತಮ್ಮಂದ್ರೆ ಇವತ್ತು ಬೈಕಲ್ಲಿ ಹೋಗ್ಬೇಕಾದ್ರೆ ಅತ್ಯಂತ ರಭಸದಲ್ಲಿ, ಹೊಸಲ ರಾಮಾಯಣ ನೋಡಿದರೆ ದಶರಥ ಮಹಾರಥ ದಶ ದಿಕ್ಕುಗಳಿಗೆ ರಥ ಹಾರಿಸಿದಂತೆ, ಅದಕ್ಕೋಸ್ಕರ ಅವನಿಗೆ ದಶರಥ ಅಂತ ಕೊಟ್ಟರು. ನಮ್ಮ ಹುಡುಗರು ಇವತ್ತು ತಲೆಗೆ ಹಾಕುವಂಥ ಶಿರಸ್ತ್ರಾಣವನ್ನು ಕೈಯಲ್ಲಿ ಹಾಕಿ ಹೋಗ್ತಾರೆ. ಏನು ಹೋದರೂ ಅವಘಡ ಆದರೆ ಹೇಳ್ತಾರೆ, ಎನ್ನಮಗೆ ಬರೀಡು ಬೋಂದಿತ್ತೆ ಆಯ್ ಪಿರದ ಕಣ್ಣು ತೋಜ ಆಯ್ ಸೈತನ ತಾಗಿ ಎಂದೆ. ನಮ್ಮ ಜೀವ, ನಮ್ಮ ಉಸಿರು, ನಮ್ಮ ಮನೆಯ ತಾಯಿ ಹೇಳ್ತಿದ್ರು, ಸಂಸ್ಕಾರದ ಭಾಗ ಕೊಡ್ತಿದ್ರು. ಟೊಪ್ಪಿ ಹೆಲ್ಮೆಟ್ ತಗೊಳ್ಬೇಕಾದ್ರೆ 600 ರೂಪಾಯಿ, 1000 ರೂಪಾಯಿ, 2000, 3000, 5000 ತನಕ, 20,000 ತನಕ ಇರುವಂಥ ಹೆಲ್ಮೆಟ್ಗಳು ಇದೆ. ಹೆಲ್ಮೆಟ್ ಕೈಲಿ ಇಟ್ಕೊಂಡು 20,000 ಮತ್ತೆ ನಮಗೆ ನೆನಪಾಗುತ್ತದೆ. ಯಾರೋ ಪೊಲೀಸ್ ಸಿಕ್ಕಿದಾಗ 500 ರೂಪಾಯಿ ಕೊಟ್ಟು ಮತ್ತೆ ಹೋಗ್ತವೆ. ಒಟ್ಟು ಸಂಘದ ಉದ್ದೇಶಗಳಿರತಕ್ಕಂಥದ್ದು, ಹಿಂದೂ ಸಂಗಮ ಮಾಡುವ ಉದ್ದೇಶಗಳು ಕೂಡ ಅಷ್ಟೇ. ಸಂಘಕ್ಕೆ 100 ವರ್ಷ ಆದಾಗ ನಮ್ಮ ಮನೆಗೆ ಬಂದು ಮತ್ತೆ ಪ್ರೇರೇಪಣೆ ಕೊಟ್ಟು ನಾವೆಲ್ಲ ಒಟ್ಟು ಸೇರಿಸಬೇಕು ಹೇಳುವಂಥ ಆ ದೌರ್ಭಾಗ್ಯ ಕೂಡ ನಮ್ಮ ಸಮಾಜಕ್ಕೆ ಬರಬಾರ್ದು. ನಾವೆಲ್ಲರೂ ಆ ಸಂಘ ಕರೆದುಕೊಟ್ಟ ತಕ್ಷಣ ಒಂದು ವ್ಯವಸ್ಥಿತ ರೀತಿಯಲ್ಲಿ ಬಂದು ಸಂಸ್ಕಾರದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಯೋಚನೆ ಮಾಡಿಕೊಂಡು, ಗೌರವ ಇಟ್ಟುಕೊಂಡು, ಗೌರವ ಕೊಟ್ಟು ಈ ಹಿಂದೂ ಸಮಾಜದ ಆರಾಧ್ಯ ಧರ್ಮ ರಕ್ಷಕರ ರೀತಿಯಲ್ಲಿ ಈ ಸಮಾಜದ ವಾರಿಸ್ತಾರಾಗಿ
ಎದೆ ತಟ್ಟಿ ನಮ್ಮ ಮಕ್ಕಳು ರಸ್ತೆ ಮೇಲೆ ಹೋಗ್ಬೇಕ್ರೆ ನಮ್ಮ ಅಜ್ಜ ಕೈ ಬೀಸಿ ನಡೀತಿದ್ದ, ನಮ್ಮ ಮಕ್ಕಳು ಕೈ ಬೀಸಿ ನಡಿಬೇಕು. ಇದೆಲ್ಲ ತಲೆ ಮೇಲೆ ಯೋಚನೆ ಮಾಡಬೇಕು. ನಮ್ಮ ಹಿರಿಯರು, ಸಂಘದ ಹಿರಿಯರೊಬ್ಬರು ಹೇಳ್ತಿದ್ರು, ಸಂಘದಲ್ಲಿ ಕೆಲಸ ಮಾಡಬೇಕಾದ್ರೆ, ರಸ್ತೆ ಮೇಲೆ ನಡಿಬೇಕಾದ್ರೆ ಹೆಗಲ ಮೇಲೆ ತಲೆ ಇಟ್ಟು ನಡಿಬೇಕಮ್ಮಾರ. ಯೋಚನೆ ಮಾಡಬೇಕಾದ್ರೆ, ಮಾತಾಡ್ಬೇಕಾದ್ರೆ, ವೇದಿಕೆಯಲ್ಲಿ ಮಾತಾಡ್ಬೇಕಾದ್ರೆ ಅಧಿಕೃತವಾಗಿ ಸಂಘದೊಬ್ಬ ವಾರಿಸ್ತಾರ ಯಾವ ರೀತಿಯ ಶಬ್ದ ಮಾತಾಡ್ತಾರೋ ಅದೇ ಶಬ್ದಕ್ಕೆ ಬದ್ಧನಾಗಿರಬೇಕು. ಯಾವುದೋ ಹೂವಚ್ಚ ಮಾಡ್ತಾರೋ ಮತ್ತದು ತಪ್ಪಾಯ್ತು ಅಂತ ಹೇಳುವಂಥ ಶಬ್ದಗಳು ಮತ್ತೆ ಬರಬಾರ್ದು. ಒಂದು ಗೂಡಿ ಬನ್ನಿ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಧ್ಯೇಯ ಭಾಸ್ಕರನ ದಿವ್ಯ ಕಿರಣದ ನವ್ಯ ಚೆನ್ನಮ್ಮಳ ಜನ್ಮದಾತೆ ಭಾರತ, ಜನ್ಮದಾತೆ ಭಾರತ. ಜೈ ಭಾರತ, ಜೈ ಭಾರತ, ಜೈ ಭಾರತ. ಪ್ರಣಾಮಗಳು. ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೆ ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಪೂಜ್ಯ ತಂತ್ರಿಗಳು ಹಾಗೂ ಸನ್ಮಾನ್ಯ ರವೀಶ್ ಪಡುಮಲೆಯವರು ನಮಗೆ ಮನಮುಟ್ಟುವ ರೀತಿಯಲ್ಲಿ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ನಾನೇನು ಹೆಚ್ಚೇನು ಹೇಳುವುದಿಲ್ಲ, ಒಂದೆರಡು ನನ್ನ ಅನಿಸಿಕೆಗಳನ್ನು ಮಾತ್ರ ಹೇಳ್ತೇನೆ. ನಮ್ಮ ಹಿಂದೂ ಧರ್ಮ ವಿವಿಧತೆಯಲ್ಲಿ ಏಕತೆಯನ್ನು ತೋರಿಸುವಂತಹದ್ದು. ನಮ್ಮ ದೇಶದ ವೈಶಿಷ್ಟ್ಯವೇ ಹಾಗೆ, ನಮ್ಮ ಸನಾತನ ಧರ್ಮದ ವೈಶಿಷ್ಟ್ಯವೂ ಹಾಗೆ, ವಿವಿಧತೆಯಲ್ಲಿ ಏಕತೆ. ನಮ್ಮಲ್ಲಿ ಹಲವು ಜಾತಿಗಳಿರ್ಬೋದು, ಹಲವು ವ್ಯತ್ಯಾಸಗಳಿರ್ಬೋದು, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಇರ್ಬೋದು, ಆದರೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು, ಹಿಂದೂಗಳು ಅಂತ ಹೇಳೋದು ನಮ್ಮಲ್ಲಿ ಹಾಸುಹೊಕ್ಕಾಗಿದೆ. ಆದರೆ ನಮ್ಮ ತಿಳುವಳಿಕೆಯ ಕೊರತೆಯಿಂದ ಅದನ್ನು ಅರ್ಥೈಸಿಕೊಳ್ಳುವಲ್ಲಿ ನಾವು ವಿಫಲರಾಗಿ ಭಾಳಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದ್ದೇವೆ. ನಮ್ಮ ಹಿರಿಯರು, ಉದಾಹರಣೆಗೆ ಜಾತಿ ವ್ಯವಸ್ಥೆ ಅಂತ ನಾವು ಹೇಳ್ತೇವೆ. ಈಗ ನಮ್ಮ ವಿರೋಧಿಗಳು, ನೀವು ಮೇಲು ಕೀಳು ಅಸ್ಪೃಶ್ಯ ಅಂತ ಹೇಳ್ತೀರಿ, ಹಿಂದೂ ಅಂತ ಹೇಳ್ತೀರಿ, ನಿಮ್ಮಲ್ಲಿ ಇಷ್ಟೆಲ್ಲ ಭೇದ ಭಾವ ಇದೆ ಅಂತ ಹೇಳ್ತೀರಿ. ಆದರೆ ಈ ಸನಾತನ ಧರ್ಮದಲ್ಲಿ ಖಂಡಿತವಾಗಿಯೂ ಇದರ ಮೂಲ ತತ್ವದಲ್ಲಿ ಇದು ಇಲ್ಲವೇ ಇಲ್ಲ. ನಮ್ಮ ಹಿರಿಯರು ಸಮಾಜದ ಒಂದು ವ್ಯವಸ್ಥೆಗೋಸ್ಕರ ಬೇರೆ ಬೇರೆ ಜಾತಿಗಳನ್ನು ಮಾಡಿರ್ಬೋದು. ಆಗಿನ ಕಾಲಘಟ್ಟಕ್ಕೆ ಅದು ಅಗತ್ಯವೂ ಇತ್ತು. ಉದಾಹರಣೆಗೆ ಬೇರೆ ಬೇರೆ ಜಾತಿಯವರು ಬೇರೆ ಬೇರೆ ವೃತ್ತಿಯನ್ನು ಮಾಡೋದು. ಒಂದು ಸಮಾಜ ನಡಿಬೇಕಿದ್ದರೆ ಎಲ್ಲ ರೀತಿಯ ವ್ಯವಸ್ಥೆಗಳು ಬೇಕು. ಹಾಗೆ ಆ ವ್ಯವಸ್ಥೆಗೋಸ್ಕರ ಬೇರೆ ಬೇರೆ ಜಾತಿ ಪದ್ಧತಿಯನ್ನು ಮಾಡಿ ಆ ಒಂದು ವ್ಯವಸ್ಥೆಯನ್ನು ಒಂದೊಂದು ಜಾತಿಯವರಿಗೆ ಒಪ್ಪಿಸಿ ಸಮಾಜವು ಸುಸೂತ್ರವಾಗಿ ನಡಿಬೇಕು ಅಂತ ಹೇಳುವಂಥ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಅದನ್ನು ಮಾಡಿರ್ಬೋದು. ಯಾರು ಹೆಚ್ಚು ಅಲ್ಲ, ಯಾರು ಕಮ್ಮಿಯೂ ಅಲ್ಲ, ಯಾವ ವೃತ್ತಿಯೂ ಹೆಚ್ಚಲ್ಲ, ಯಾವ ವೃತ್ತಿಯೂ ಕಡಿಮೆ ಅಲ್ಲ. ಅಂಥ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಹಿರಿಯರು ಈ ವ್ಯವಸ್ಥೆಯನ್ನು ಮಾಡಿರ್ಬೋದು. ವಿದೇಶಿ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಬೇಕಾಯಿತು. ತನ್ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕುವಾಗಲೂ ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆ ಆಯಿತು. ಇವತ್ತು ಕೂಡ ನಾವು ನೋಡ್ತೇವೆ, ನಾವು ಸ್ವಲ್ಪ ಸಂಖ್ಯೆಯಲ್ಲಿ ಕಡಿಮೆ ಇದ್ದ ಅಲ್ಪ ಮರ್ಯಾದೆ ದಿಗ್ಗಜಿ ಯಾನಲ್ಪ ಅಸ್ಪೃಶ್ಯತೆ ಅಳವಡಿಸುವನ್ನೇ ಐಕು ಉತ್ತರ ಯಾನ ಮತಾಂತರ ನನಂಜಿ ಮತಕ್ಕೆ ಪೋಪಿನ ಬರ್ತೆ ಯಾನ ನನಂಜಿ ಮತಕ್ಕೆ ಪೋಪಿನ ಬರ್ತೆ ಸನಾತನವಾಯಿನ ಹಿಂದೂ ಧರ್ಮದ ಉಳಾಡೆ ಬಂತು ನೋಡು. ಆಯ್ನ ಉಳಾಡೆ ಬಂದುದು ಸಾಮರಸ್ಯದ ಬದುಕಿನ ನಮ್ಮ ಒಟ್ಟಿಗೆ ಕಟ್ಟೋಡು ಬಂದಿನ ಆಲೋಚನೆ ದೀತೆ ನಮ್ಮ ಪೋಯಿ ಅಂದಿತ್ತಂದ ಒಂಜತ್ತು ಒಂಜಿದಿನ ಖಂಡಿತ ಬತ್ತ ನಮ್ಮಲ್ಲಿ ಪೋಪುನಂಚಿನ ಜಾತೀಯದ ಉಪಿದೈ ಪೋಪು ಸೇವಕ ಸಂಘ ದೀತಿನಂಚಿನ ಐನ ಮಲ್ಲ ಪರಿವರ್ತನೆ ಎಂಡ ಸಾಮಾಜಿಕ ಸಾಮರಸ್ಯ, ಆ ಕುಟುಂಬ ಮೌಲ್ಯದ ಪರಿವರ್ತನೆ, ಪರಿಸರ ಸಂರಕ್ಷಣೆ, ಸ್ವದೇಶಿ ಜೀವನ ಶೈಲಿ ಅಂಚನೆ ನಾಗರಿಕ ಶಿಷ್ಟಾಚಾರ ಪಂಪುನಂಚಿನ ಐನೆ ಮಮಲ್ಲ ತತ್ವಲಿನ ದೀವಂದೇರೆ ಒಂದು ತತ್ವದಲ ಪೊಸತ್ತತ್ತೆ ತತ್ವಲು ದುಂಬುಡದೇ ಉಂಡು ಮೂಲವಾಯಿನ ಸಂಸ್ಕೃತಿ ಆಂಡ ಅವೆನು ಕುಡೋರ ನೆಂಪು ಮಲ್ಪುನಂಚಿನ ಬೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಲ್ತನ ಪರ್ಪಿನ ಪಾತ್ರಗಳು ಈ ಪೊರ್ತಡು ಪಂತು
ಇನ್ನು ನಮ್ಮ ಮಾತಿರ್ಲ ಪ್ರಕೃತಿದ ಆರಾಧಕರಣಗಳು ತಂತಿರುವರಿಯರು ನಮಗೆ ಪೊರ್ಲುಡು ಬಂದ್ಬೇರು ಬ್ರಹ್ಮ ಕಲಶ ಅಷ್ಟಬಂಧ ಬಂಡ ದಾದ ಅಂದೆ ಖಂಡಿತವಾಗ್ಲ ಸತ್ಯ. ಆ ಪ್ರಕೃತಿ ಬುಕ್ಕ ಪುರುಷ ಅವೇನ ಆಲೋಚನೆ ಒಂದು ಅವೇನ ವಿಚಾರ ಧಾರಣೆ ಒಂದು ಅಲ್ಪ ನಮ್ಮ ಬ್ರಹ್ಮ ಕಲಶೋತ್ಸವ ಅಷ್ಟಬಂಧ ಮಲ್ಪ ಅವೇ ಚಿಂತನೆ ನಮ್ಮ ಪ್ರಕೃತಿನ ಆರಾಧನೆ ಮಲ್ತೊಂದು ಬತ್ತಿನಕಲು ಇನ್ನಿತ ದಿನ ನಮ್ಮ ದಾದ ದೈವೊಂದು ತೋಪನ ಆ ದೈವನು ನಮ್ಮ ಮರತಡಿಡೆ ಕಲ್ಲು ಪಾಡದೆ ನಮ್ಮ ನಮ್ಮೊಂದಿತ್ತಿನ ಒಂಜಿ ಕಾಲ ಇತ್ತಂದ್ರೆ ಅಂಚಿತ್ತಿನ ಪ್ರಕೃತಿದ ಆರಾಧಕರಾಯಿನ ನಮ್ಮ ಪ್ರಕೃತಿನ ರಕ್ಷಣೆ ಮಲ್ಪುನ ಆ ಪರಿಸರನ ಸಂರಕ್ಷಣೆ ಮಲ್ಪುನಂಚಿನ ಮಾಮಲ್ಲ ಬೇಲೆಗೆ ನಮ್ಮ ಮಾತಿರ್ಲ ಜೋಡಿ ಅವನ್ಗ ಅಂಚಿತ್ತಿನ ಒಂದು ಪೊರ್ಲುದ ಕಟ್ಟುಕಟ್ಲೆ ನಮ್ಮ ಹುರಿತೊಂದು ಪೋಯಿ ಪಂಪಿನ ಪಾತಿರನು ಈ ಪೊರ್ತುಡು ಪನ್ನೊಂದು ಬಂದುಳೆ ನಮಗೊಂದು ಅವಕಾಶ ಒದಗದು ಬರ್ತದೆ. ನಮ್ಮ ಮಾತಿರ್ಲ ಆನಿದ ದಿನ ಒಟ್ಟು ಸೇರೋಡು ನಮ್ಮ ಮಾತಿರ್ಲ ನಮ್ಮನೆ ಹಿಂದೂ ಸಮಾಜ ಏತುಂಡು ಈ ಭಾಗಡೆ ಬಂಪಿನೇನೆ ಬತ್ತಿನ ಪಿದೈದ ಜನಕ್ಲಿಗೆ ನಮ್ಮ ಮಾತಿರ್ಲ ತೋಜಾತು ಕೊರ್ಪುನಂಚಿನ ಆ ಮಾಮಲ್ಲ ಜವಾಬ್ದಾರಿ ನಮ್ಮ ಮಿತ್ತುಂಡು ಬಂದುಳೆ ಇಂಚಿತ್ತಿನ ಬ್ರಹ್ಮ ಕಲಶೋತ್ಸವ ನಡತಿನ ದಿತ್ತಂಡ ಅದನ್ನ ಆ ದೇವರಿನ ಆ ಎಲಂಜಿತ ದಿನ ನಡಪುನಂಚಿನ ವೈಭವದ ಆ ಬ್ರಹ್ಮ ಕಲಶೋತ್ಸವ ಉಂಡ ಆ ಬ್ರಹ್ಮ ಕಲಶೋತ್ಸವ ನಮಲ ಪಾಲ್ಗಿತ್ತೊಂದು ಆ ದೇವರಿಗೆ ಮಲ್ಪುನಂಚಿನ ಮಾಮಲ್ಲ ಭಾಗ್ಯ ನಮకు ಒದಗದು ಬೈದಿದೆ. ಮೂಲ ಹೆಚ್ಚಿನ ಕ್ಲೆಗೆ ಅಯೋಧ್ಯೆಗೆ ಪೋಪುನಂಚಿನ ಭಾಗ್ಯ ಬೈಜಿ ಅಂಡ ಅಯೋಧ್ಯೆಗೆ ಪೋಪುನಂಚಿನ ಭಾಗ್ಯ ದಿಕ್ಕು ರಾಮದೇವರ ಕರಿನ ಕಾಲಡೆ ಆರ ಅಲ್ಪ ಅಯೋಧ್ಯೆಡೆ ಪಾಲ ರಾಮಾದೆ ಅಲ್ಪ ಪ್ರತಿಷ್ಠಾಪನೆ ಆತರೆ ಈ ಕಾಲಡೆ ನಮ್ಮ ಮಾತಿರ್ಲ ಪುಣ್ಯವಂತರ ದಾಯಗಿಂದಕ್ಕೆ ಎನ್ನಗ ಇಡೀ ಜಗತ್ತು ಮೆಚ್ಚು ನಂಚಿನ ಇಡೀ ಜಗತ್ತಡೆ ಕೇಸರಿ ಧ್ವಜನ ರಾಪಾಯಿ ನಂಚಿನ ಒಂದು ವರ್ಷ ಅಂದಿತ್ತಂದ ಅವು ಈ ವರ್ಷ ಬಂದೋಳ ಅವಳ ಅಯೋಧ್ಯದ ಮಣ್ಣೆಡೆ ನಡತು ಬತ್ತಂದ್ರೆ ಅಂಚಿತ್ತಿನ ಪುಣ್ಯವಂತರ ನಮ ಅಂಚಿತ್ತಿನ ಭಾಗ್ಯವಂತರ ನಮ ಕುಡೋರ ಆ ರಾಮದೇವರನ ಬ್ರಹ್ಮಕಲಶಲ ಹನುಮ ದೇವರನ ಬ್ರಹ್ಮಕಲಶಲ ತೂಪು ನಂಚಿನ ಭಾಗ್ಯ ಬತ್ತನದಿತ್ತಂದ ಅವು ನಮ್ಮ ಜನ್ಮಡಿ ಎಲಂಜಿತ ದಿನ ಏಪ್ರಿಲ್ದ ತಿಂಗಳು ದಯಮಲ್ದೆ ನಿಕ್ಲಡೆ ಯಾನ ಕೈ ಮುಗಿದ ರಡ್ಡೆ ಕೈ ಜೋಡಿಯಾದ ನಿಕ್ಲಡೆ ನಟ್ಟನ್ನ ಎತ್ತೆ ದಯಮಲ್ದ ಬಂದುಳೆ ಒಂದು ಹಿಂದುವಾದೆ ಒಂದು ಹಿಂದೂ ಸಮಾಜದ ಒವೇ ಸಮಾಜದ ಪುಟ್ಟದ ಪಡೆ ನಮ್ಮ ಖಂಡಿತವತ್ಲ ಎಲಂಜಿತ ದಿನ ನಡಪುನಂಚಿನ ಬ್ರಹ್ಮಕಲಶೋತ್ಸವದ ಪಾಲುದಿತುನ್ಕ ಪನ್ಪಿನಂಚಿನ ಪಾತಿರುಣ ಈ ಪೂರ್ತುಡು ಪನಂದು ಎಲಂಜಿತ ದಿನ ನಮ್ಮನ ಭಕ್ತಿ ಪಂಡದಾದ ರಾಮದೇವರನ ಮಿತ್ತಿದಿನ ಭಕ್ತಿದಾದ ಹನುಮಂತ ದೇವರನ ಮಿತ್ತಿದಿದ ಭಕ್ತಿದಾದ ನಮ್ಮ ಹಿಂದೂ ಸಮಾಜದ ಶಕ್ತಿದಾದ ಪನ್ಪಿನೇನೆ ಎಲಂಜಿ ಒಟ್ಟುಗು ತೋಜಾಕ ಪನ್ಪಿನ ಪಾತಿರುಣ ಯಾನಿ ಪೂರ್ತುಡು ಪನ್ನೊಂದು ಇನಿತ ದಿನ ಬತ್ತಿ ನಡೆಗೆ ಮುಗೀಜೆ ನಮ್ಮನ ಜವಾಬ್ದಾರಿ ಉಂಡು ದಾದ ಜವಾಬ್ದಾರಿ ಇದಕ್ಕೆ ಎನ್ನಗ ತನ್ನ ಜಾತಿದ ಕಸುಬುಲೊಪ್ಪ ತನ್ನ ಕುಲವೃತ್ತಿಲೊಪ್ಪ ನಮ್ಮನ ಧರ್ಮದ ಕಟ್ಟುಕಟ್ಲೊಪ್ಪು ಎಲಂಜಿತ ದಿನ ಏನೋ ಬದಲಾವಣೆ ಮಲ್ತೊಂದು ಪೋಪಿನ ಬೋಡ್ಚಿ ಅವೇನು ನಮ್ಮ ಜೋಗ್ಲಿಗೆ ದರಿಪಾ ಒಂದು ಬೋಡು ಆ ಜೋಗ್ಲಿಗೆ ದರಿಪಾವನ ತಂದೆ ಅವೇನು ಮಾತ ನಮ್ಮ ಪುಗೆ ಹಿಡಿದು ಇದೆ ಅವೇನು ಅಂಚನೆ ತುಂಬೊಂದು ದುಂಬುದ ಪೀಳಿಗೆಗಳ ಒಪ್ಪವನಂಚಿನ ಮಾಮಲ್ಲ ಜವಾಬ್ದಾರಿ ನಿಮ್ಮ ಆತ ಹಿಂದೂ ಬಂದುಳ್ಳೆಡ ಉಂಡು ಪಂಪಿನ ಪಾತ್ರುಡು ಈ ಪೊರ್ತುಡು ಪನೊಂದು ಮಾತ ಕಾರ್ಯಕರ್ತಗಳ ಒಂಜಿ ಆಲೋಚನೆ ಮಲ್ಪಡು ನಮ್ಮ ಯಾಪಲ ಹಿಂದೊಂದು ಪನ್ನಗ ನಮ್ಮ ಒಟ್ಟಿಗಾಕ ನಮ್ಮ ಕೈ ಜೋಡಿಯಾಗ ಪುಗೆಲು ಜೋಡಿಯಾಗ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗೆ ಪೊರ್ಲ ಕಂಠದ ಸುಸಂಸ್ಕೃತವಾಯಿನ ಸಮಾಜಗೆ ನಮ್ಮ ಮಾತಿರ್ಲ ಒಟ್ಟುಗಾಕ ಪನ್ಪಿನ ಪಾತೆರನೆ ನನೊಂಜಿ ನಿಕ್ಲಡೆಯನ್ನ ಭಿನ್ನಾಯ್ತ ಏರೆ ಎಲ್ಲೆದ ದಿನ ನಿಕ್ಲಡ ನಿನ್ನ ಜಾತಿ ಒಬ್ಬೊಂದಕ್ಕೆ ಎಂಡ ನಿಕ್ಲ ಒಬ್ಬು ಜಾತಿ ಪನ್ಪರೆ ನಿಕ್ಲು ಒಬ್ಬು ಜಾತಿ ಪನ್ಪರೆ ದಯಮಲ್ದು ನಿಕ್ಲಿ ಏರ್ಲ ನಿಕ್ಲಿನ ಜಾತಿ ಪನ್ನಡೆ ನಿಕ್ಲು ಏಪಗೆ ಹಿಂದೂ ಅಂತ ಪನ್ಪರ ಆನಿಗಾನಗ ಹಿಂದೂ ಜಾಗೃತಿ ಆತಂಡೆ ಹಿಂದೂ ಸಮಾಜ ಒಗ್ಗಟ್ಟಾತನ ಪನ್ಪಿನ ಪಾತೆರನೆ ಯಾನಿ ಪೊರ್ತುಡು ಪನ್ನೊಂದು ನಮ್ಮ ಜೈಕಾರ ಪಾಡ್ಗ ಭಾರತಾಂಬೆಗೆ ಜೈಕಾರ ಪಾಡ್ಗ ರಾಮದೇವರಿಗೆ ಹನುಮಂತ ದೇವರಿಗೆ ಜೈಕಾರ ಪಾಡ್ಗ ನಮ್ಮ ಜೈಕಾರ ಎಂಚ ಉಪ್ಪುಡದಕ್ಕೆ ಎನ್ನಗ ಕಾಲಿ ಈತು ಜನಕ್ಕೆ ಮಾತ್ರ ಕೇನಿರಬಲ್ಲಿ ಒಂಜಾತು ದುಷ್ಟ ಶಕ್ತಿನಕ್ಲಿ ಇಲ್ಲದ ಉಲೈಡುಕುಲೊಂದು ಮುಕ್ಲು ದಾದಗೆ ಹಿಂದೂ ಸಂಗಮ ಅಕ್ಲಿನ ದಾದಗೆ ಹಿಂದೂ ಸಂಗಮ ಪಂಡದೆ ಕೆಬಿಕೋರೊಂದು ಒಂಜಾತು ಒಂಜಿ ಬೇದ ಜನಕ್ಲೇನ ಕಡಪುಡು ಅಲ್ಪ ದಾದ ಅಪ್ಪನಿಗೆ ತೂದು ಬಲ ಅಂತ ಪನ್ಪನಕ್ಲೆ ಸುಮಾರು ಜನ ಉಲ್ಲೇರೆ ಅಕ್ಲಿನ ತಿಗಲೆಗೆ ಬೋತು ಕಾಗೋಡು ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ बोलो भगवान श्री राम के बोलो हनुमंत देव के बोलो भारत माता के ಈ ಪನ್ನೊಂದು ಎನ್ನ ಈ